ಸರ್ವಮಂಗಲಮಾಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಇವತ್ತು ನಾವು ತುಳಸಿ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಮನೆಯ ಮುಂದೆ ತುಳಸಿ ಗಿಡ ಇತ್ತು ಅಂದರೆ ಆ ಮನೆಯ ಶೋಭೆನೇ ಬೇರೆ. ಮನೆಯ ಮುಂದಿರುವಂಥ ತುಳಸಿ ಗಿಡ ಆ ಮನೆಯ ಶೋಭೆಯನ್ನು ಹೆಚ್ಚಿಸುವುದಲ್ಲದೆ ಆ ಮನೆಯ ಸಂಸ್ಕೃತಿ ಸಂಪ್ರದಾಯನ ಕೂಡ ತೋರಿಸಿಕೊಡುತ್ತದೆ. ಹಾಗಾದರೆ ತುಳಸಿ ಗಿಡ ಏಕೆ ಬೇಕು, ಅದರ ಮಹತ್ವ ಏನು ಅಂತ ತಿಳಿಯೋಣ. ತುಳಸಿ ಗಿಡ ನಮ್ಮ ಮನೆಯ ಹೊರಗೆ ಇತ್ತು ಅಂದರೆ ಆ ಮನೆಯಲ್ಲಿ ಯಾವುದೇ ರೀತಿ ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಮಾಡೋದಿಲ್ಲ. ಒಂದು ವೇಳೆ ಪ್ರವೇಶ ಮಾಡ್ತಾ ಇದ್ದರೂ ಕೂಡ ಆ ದುಷ್ಟಶಕ್ತಿಗಳನ್ನು ತುಳಸಿ ಗಿಡ ತನ್ನ ಮೈ ಮೇಲೆ ತೆಗೆದುಕೊಳ್ಳುತ್ತೆ. ಈ ಕಾರಣದಿಂದಲೇ ತುಳಸಿ ಗಿಡ ಬಾಡಿ ಹೋಗುತ್ತಿದೆ. ತುಳಸಿ ಗಿಡಕ್ಕೆ ಯಾವತ್ತೂ ಎಳ್ಳೆಣ್ಣೆಯ ದೀಪವನ್ನೇ ಹಾಕಬೇಕು. ಮತ್ತು ತುಳಸಿ ಗಿಡಕ್ಕೆ ಏಕಾದಶಿ ಮತ್ತು ರವಿವಾರದಂದು ನೀರು ಹಾಕಬಾರದು. ತುಳಸಿ ಮಾತೆಯ ಈ ದಿವಸ ಏಕಾದಶಿ ಮತ್ತು ರವಿವಾರ ದಿವಸ ತುಳಸಿ ಮಾತೆಯ ಉಪವಾಸವಿರುತ್ತದೆ. ತುಳಸಿ ಮಾತೆಗೆ ವಿಷ್ಣು ಪ್ರಿಯ ಅಂತಾರೆ. ಲಕ್ಷ್ಮಿಯ ಮತ್ತೊಂದು ರೂಪ ತುಳಸಿ ಮಾತೆ ಅಂತ ಹೇಳ್ತಾರೆ. ಅದಕ್ಕೆ ತುಳಸಿ ಮಾತೆಯನ್ನು ಹರಿಪ್ರಿಯ ಅಂತ ಕೂಡ ಕರೀತಾರೆ. ತುಳಸಿ ಮಾತೆ ಮನೆಯ ಹೊರಗೆ ಇದ್ದರೆ ಯಾವುದೇ ರೀತಿ ಕೆಟ್ಟ ಶಕ್ತಿಗಳು ನಮ್ಮ ಮನೆಯಲ್ಲಿ ಪ್ರವೇಶ ಮಾಡುವುದಿಲ್ಲ. ಅದಕ್ಕೆ ತುಳಸಿ ಗಿಡವನ್ನು ನಾವು ಒಂದು ದೇವರ ಥರನೇ ಪೂಜಿಸಬೇಕು. ಅದು ಒಂದು ಗಿಡ ಅಲ್ಲ, ಅದು ಒಂದು ದೈವ ಅಂತ ನಾವು ಅದನ್ನು ಪೂಜಿಸಬೇಕು. ಶುಭವಾಗಲಿ ಎಲ್ಲರಿಗೂ. ಬೈ, ಟೇಕ್ ಕೇರ್.